ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ಡಾಟ್ಸನ್ನು ಯಾವ ರೀತಿ ಕರೆಕ್ಟಾಗಿ ಹಾಕಬೇಕು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಡಾಟ್ಸನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ. ಈಗ ನಾವು ಡಾಟ್ಸ್ ಹಾಕಬೇಕಾದ್ರೆ ಏನು ಹಾಕಬೇಕುತ್ತೆ, ಎಲ್ಲರಿಗೂ ಈಗ ಬಾಡಿ ಮೆಜರ್ಮೆಂಟು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಆ ಬಾಡಿ ಮೆಜರ್ಮೆಂಟ್ ನೋಡಿಬಿಟ್ಟು ನಾವಿಲ್ಲಿ ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಎಲ್ಲರಿಗೂ ಒಂದೇ ಮೆಜರ್ಮೆಂಟ್ ಹಾಕಿದ್ದೀವಿ ಅಂದರೆ ಅವ್ರಿಗೆ ಸರಿ ಬರೋದಿಲ್ಲ. ಅದೇ ರೀತಿ ಸ್ಮಾಲ್ ಇಲ್ಲ ದೊಡ್ಡದು ಹಾಕಿದ್ರು ಅವ್ರಿಗೆ ಸರಿ ಬರೋದಿಲ್ಲ. ಅವ್ರ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಡಾಟ್ಸ್ ಮಿಡಲ್ ಡಾಟ್ ಅನ್ನೋದು ಇಡಬೇಕಾಗುತ್ತೆ. ಅದೇ ರೀತಿ ಬ್ಲೌಸ್ ಲೆಂತ್ ಇರುತ್ತಲ್ಲ, ಬ್ಲೌಸ್ ಲೆಂತ್ ಪ್ರಕಾರ ಈ ಡಾಟ್ ಲೆಂತನ್ನು ನೀವು ಜಾಸ್ತಿ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡಿದಾಗ ನಿಮ್ಮ ಬಾಡಿ ಪಾರ್ಟ್ ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ಬರುತ್ತೆ. ಇಲ್ಲ ಅಂದರೆ ಇಲ್ಲಿ ಚೆಸ್ಟ್ ಪಾರ್ಟ್ ಹತ್ರ ನೀಟಾಗಿ ಟಕ್ಸ್ ಅನ್ನೋದು ಬರೋದಿಲ್ಲ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಈ ಲೈನಿಂಗಿಗೆ ನೀವು ಈಗ ಫ್ರಂಟ್ ಪಾರ್ಟ್ ಇರುತ್ತಲ್ಲ, ಇದನ್ನೆಲ್ಲ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಿ ಆಮೇಲೆ ಡಾಟ್ಸನ್ನ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ಈ ರೀತಿ ಫ್ರಂಟ್ ಪಾರ್ಟಿಗೆ ನೀವು ಲೈನಿಂಗನ್ನು ಜಾಯಿಂಟ್ ಮಾಡಬೇಕು. ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿ. ಇದಿಷ್ಟು ಆದಮೇಲೆ ಈಗ ನಾವು ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಮೈನ್ ಡಾಟ್ಸ್ ಅನ್ನೋದು ನೀವು ಕರೆಕ್ಟಾಗಿ ಹಾಕಿದ್ದೀರಾ ಅಂದರೆ ಫ್ರಂಟ್ ಪಾರ್ಟ್ ಅನ್ನೋದು ನಮಗೆ ಪರ್ಫೆಕ್ಟಾಗಿ ಬಂದಂಗೆ. ಬ್ಲೌಸಲ್ಲಿ ನಾವು ಫ್ರಂಟ್ ಪಾರ್ಟ್ ಹತ್ರ ಡಾಟ್ಸ್ ಅನ್ನೋದು ಕರೆಕ್ಟ್ ಬಂತು ಅಂದರೆ 50% ಬ್ಲೌಸ್ ಅನ್ನೋದು ನಮಗೆ ಕರೆಕ್ಟಾಗಿ ಆದಾಗೆ. ಇಲ್ಲಿಂದ ನೀವೇನು ಮಾಡಬೇಕು, ಅವರು ಬಾಡಿ ಮೆಜರ್ಮೆಂಟ್ ಪ್ರಕಾರ ಮತ್ತು ಅವರು ಬ್ಲೌಸ್ ಲೆಂತ್ ಪ್ರಕಾರ ಇಲ್ಲಿ ಡಾಟ್ಸ್ ಅನ್ನೋದು ನೀವು ಇಡಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ಈ ಬ್ಲೌಸ್ ಪ್ರಕಾರ ಇಲ್ಲಿಂದ ಇಲ್ಲಿಗೆ ಡಾಟ್ ಅನ್ನೋದು ನಾವು 3 ಇಂಚ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಇಲ್ಲಿಗೆ 3 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಇದೆ. ಬ್ಲೌಸಲ್ಲಿ 3 ಇಂಚ್ ಮಾರ್ಕ್ ಮಾಡಿದ್ಮೇಲೆ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿ ನೀವು ಎಷ್ಟು ಅಗಲ ತಗೊಂಡಿದ್ರಿ ಇದನ್ನು ನೀವು 3 ಭಾಗ ಅನ್ನೋದು ಮಾಡಬೇಕಾಗುತ್ತೆ. ಈ ಬ್ಲೌಸ್ ಇರುತ್ತಲ್ಲ, ಇದನ್ನು ಈ ರೀತಿ 3 ಭಾಗ ಮಾಡಿದಾಗ ನಿಮಗೆ ಬರೋದನ್ನು ನೀವು ಇಲ್ಲಿ ಡಾಟಾಗಿ ಇಡಬೇಕಾಗುತ್ತೆ. ಇಲ್ಲಿ ಅಳತೆ ಮಾಡಿ 3 ಭಾಗನ ಇಲ್ಲಿ ಅಂದರೆ 3 ಭಾಗ ಅಂದರೆ ಇಲ್ಲಿ ನೋಡಿ 4 ಇಂಚ್ವರೆಗೂ ಬರುತ್ತೆ. ಇಲ್ಲಿ 4 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಿಂದ ನೀವು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಬೇಕಾಗುತ್ತೆ ಡಾಟಿಗೆ. ಈ ರೀತಿ ಸ್ಟ್ರೈಟಾಗಿ ಹಾಕ್ಬೋದು. ಇಲ್ಲ ಇಲ್ಲಿ ಶೋಲ್ಡರ್ ಕಡೆಯಿಂದ ಇರುತ್ತಲ್ಲ, ಈ ಶೋಲ್ಡರ್ ಮಿಡಲ್ ಮಾಡಿದಾಗ ಈ ರೀತಿ ಸ್ಟ್ರೈಟಾಗಿ ಅನ್ನೋದು ಬರುತ್ತೆ. ಈ ರೀತಿ ಅನ್ನೋದು ಡಾಟ್ ಹಾಕ್ಬೋದು. ಈ ರೀತಿ ಹಾಕಿದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಿಮಗೆ ಎಷ್ಟು ಅಗಲ ಬೇಕು ಡಾಟು ಅನ್ನೋದು ನೋಡಿ. ಇದನ್ನು ನೀವು ಸೈಜ್ ಪ್ರಕಾರ ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಭಾಳ ದಪ್ಪ ಇದ್ದಾರೆ ಅಂದರೆ ಇಲ್ಲಿ 1.25 ಇಂಚ್ವರೆಗೂ ಡಾಟ್ ಅನ್ನೋದು ಹಾಕಿ. ಸ್ವಲ್ಪ ಸಣ್ಣ ಇದ್ದಾರೆ ಅಂದರೆ 1 ಇಂಚ್ ಹಾಕಿ. ಈಗ ನಾರ್ಮಲ್ ಸೈಜ್ ಅಂದರೆ 1 ಇಂಚ್ ಹಾಕಿ. ನಾರ್ಮಲ್ಗಿಂತ ಭಾಳ ಸಣ್ಣ ಇದ್ದಾರೆ 30 ಸೈಜ್ ಒಳಗೆ ಇರೋವ್ರಿಗಾದರೆ ಇಲ್ಲಿ 1/2 ಇಂಚ್ ಅನ್ನೋದು ಡಾಟ್ ಅನ್ನೋದು ಹಾಕಿ. ಇಲ್ಲಿ ಮಿಡಲ್ ಡಾಟ್ ಹಾಕೋದು ಅಂದರೆ ನಮಗೆ ಚೆಸ್ಟ್ ಪ್ಯಾಂಟ್ ಹತ್ರ ಲೂಸ್ ಬರಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನು ಹಾಕೋದು. ಅದರಿಂದ ನೀವೇನು ಮಾಡಬೇಕು, ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನೀವು ಡಾಟ್ ಅನ್ನೋದು ಇಡಬೇಕಾಗುತ್ತೆ. ಅದೇ ರೀತಿ ಬ್ಲೌಸ್ ಲೆಂತ್ ಪ್ರಕಾರನೂ ಇಲ್ಲಿ ಲೆಂತ್ ಅನ್ನೋದು ಇಡಬೇಕಾಗುತ್ತೆ. ಮೊದಲೆಲ್ಲ ನೀವು ಏನು ಮಾಡ್ತಿದ್ರಿ, 12.5-13 ಇಂಚ್ ಅಷ್ಟೇ ನೀವು ಬ್ಲೌಸ್ ಅನ್ನೋದು ವೇರ್ ಮಾಡ್ತಿದ್ರು ಮೊದಲು. ಅವ್ರಿಗೆ ನಾವು 2-2.5 ಇಂಚ್ ಅಷ್ಟೇ ಡಾಟ್ ಅನ್ನೋದು ಇಡ್ತಿದ್ವಿ. ಅಂದರೆ ಬ್ಲೌಸ್ ಲೆಂತ್ ಇರಲಿಲ್ಲಲ್ಲ, ಹಂಗಾಗಿ ಡಾಟ್ ಅನ್ನೋದು ಅವಾಗ ಕಡಿಮೆ ಆಗ್ತಿದ್ವು. ಈಗ ಬ್ಲೌಸ್ ಆಲ್ಮೋಸ್ಟ್ ಅಲ್ಲೆಲ್ಲ 14-15.5 ಈ ರೀತಿ ಬ್ಲೌಸ್ ಲೆಂತ್ ಇರೋದ್ರಿಂದ ನೀವು ಇಲ್ಲಿ ಡಾಟ್ ಅನ್ನೋದು ಸಮೇತ ಲೆಂತ್ ಅನ್ನೋದು ಇಡಬೇಕಾಗುತ್ತೆ. ನಿಮಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಚೆಸ್ಟ್ ಪಾಯಿಂಟ್ ಅನ್ನೋದು ಇಲ್ಲಿ ಮೇಲ್ಗಡೆಯಿಂದ ಮಾರ್ಕ್ ಮಾಡಿದಾಗ 10ರಿಂದ 9.5 ಇಲ್ಲ 10 ಇಂಚ್ ಅನ್ನೋದು ಬರುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟೇ ಬರುತ್ತೆ. ಅದರಿಂದ ನೀವೇನು ಮಾಡಬೇಕು, ಇಲ್ಲ ಇಲ್ಲಿ ಮೇಲಿಂದ 10 ಇಂಚು 10.5 ಇಂಚು ಈ ರೀತಿ ನೋಡಿ ನಿಮ್ಮದು ಚೆಸ್ಟ್ ಮೆಜರ್ಮೆಂಟ್ ಮೇಲ್ಗಡೆ ಶೋಲ್ಡರ್ ಕಡೆಯಿಂದ ನೋಡಿಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಬಾಡಿ ಆಗಲ್ಲ. ಇಲ್ಲ 9.5, 10, 10.5 ಇಷ್ಟರಲ್ಲೇ ಇರುತ್ತೆ. 3 ಮೆಜರ್ಮೆಂಟಲ್ಲೇ ಇರುತ್ತೆ ಅವ್ರದ್ದು ಮಿಡಲ್ ಡಾಟ್ ಅನ್ನೋದು. ಅದರಿಂದ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ನೀವು ಈ ರೀತಿ ಡಾಟ್ ಇಟ್ಟರು ಓಕೆ. ಇಲ್ಲ ಅಂದರೆ ಬ್ಲೌಸ್ ಲೆಂತ್ ಪ್ರಕಾರ ನೀವು ಇಲ್ಲಿ ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಲೆಂತ್ ಹಾಕಿದ್ಮೇಲೆ ಹೀಗೆ ಈ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಇಲ್ಲಿಂದ ಇಲ್ಲಿವರೆಗೂ ನಾನು 1/4 ಅನ್ನೋದು ಡಾಟ್ ಅನ್ನೋದು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 1/4 ಹತ್ರ ಮಾರ್ಕ್ ಮಾಡಿ. ಅದೇ ರೀತಿ ಈ ಸೈಡು ನೀವು 1/4 ಹತ್ರ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಎರಡೂ ಕಡೆ ಈ ರೀತಿ 1/4 ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ಇಲ್ಲಿವರೆಗೂ ನೀವು ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ ನೋಡಿ. ಈ ರೀತಿ ಸ್ಟ್ರೈಟಾಗಿ ಲೈನ್ ಹಾಕಿದಾಗ ನಿಮಗೆ ಡಾಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಸ್ಟಿಚ್ ಮಾಡಿದಾಗಲೂ ಅಷ್ಟೇ, ನೀವು ಲೈನ್ ಅನ್ನೋದು ಡಾಟ್ ಹಾಕಿದಾಗ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಕ್ರಾಸಾಗಿ ಹಾಕಿರಿ ಅಂದರೆ ಈ ಡಾಟ್ ಅನ್ನೋದು ನೀಟಾಗಿ ಬರೋದಿಲ್ಲ. ಇದಾದಮೇಲೆ ಈ ಪಾರ್ಟು ಅಷ್ಟೇ, ಇದನ್ನು 3 ಭಾಗ ಮಾಡಿ ನೀವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಇಲ್ಲಾಂದರೆ ಇಲ್ಲಿ ಇದು ಡಾಟ್ ಪಾಯಿಂಟ್ ಇರುತ್ತಲ್ಲ, ಇಲ್ಲಿಗೆ ಸ್ಟ್ರೈಟಾಗಿ ಲೈನ್ ಹಾಕ್ಬಿಟ್ಟು ನೀವು ಇಲ್ಲೂ ಅಷ್ಟೇ ನೀವು ಎಷ್ಟು ಇದು ಬೇಕು ಅಂತ ನೋಡಿ. ಇಲ್ಲಿಂದ ನೀವು ಮಾಮೂಲಿ 1.5 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. 1.5 ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ಇಲ್ಲಿ ಎಷ್ಟಿದೆ ನೋಡಿ 2.5 ಇಂಚ್ವರೆಗೂ ಮಾರ್ಕಿಂಗ್ ಅನ್ನೋದು ಮಾಡಿದ್ರಿ. ಈ ರೀತಿ ಲೆಂತ್ ಅನ್ನೋದು ಮಾರ್ಕ್ ಮಾಡಬೇಕು. ಇಲ್ಲಿ ಮಿಡಲ್ ಡಾಟಿಂದ 1.5 ಇಂಚ್ ಅನ್ನೋದು ಬಿಡಬೇಕಾಗುತ್ತೆ. ಇಲ್ಲಿಂದ ಇಲ್ಲಿ ನಾವು 1.5 ಇಂಚ್ ಬಿಟ್ಟಾಗ ಏನು ಮಾಡಬೇಕು, ಇಲ್ಲಿಂದನೂ ನೀವು ಮಿಡಲ್ ಡಾಟಿಂದ ಇಲ್ಲಿ ಚೆಸ್ಟ್ ಹಾರ್ಮ್ ಹೋಲ್ ಕಡೆ ಇರುತ್ತಲ್ಲ, ಇಲ್ಲಿ ಹಾರ್ಮ್ ಹೋಲ್ ಕಡೆನೂ ನೀವು 1.5 ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕಾಗುತ್ತೆ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು
ಇಲ್ಲಿಂದ ನೀವು ಈ ರೀತಿ ಸ್ಟ್ರೈಟಾಗಿ ಲೈನ್ ಅನ್ನೋದು ಹಾಕಬೇಕಾಗುತ್ತೆ. ಇದನ್ನು ನೀವೆಲ್ಲ ಲೈನ್ ಹಾಕಬೇಕು ಅಂದರೆ ಈ ರೀತಿ ಕ್ಲಾತ್ ಇಲ್ಲಿ ಹಾರ್ಮೋಲ್ ಕಟ್ ಮಾಡಿದಾಗ ಇಲ್ಲಿ ಟರ್ನಿಂಗ್ ರೌಂಡ್ ಬರುತ್ತೆ ನೋಡಿ, ಅಲ್ಲಿ ಕರೆಕ್ಟಾಗಿ ನೀವು ಇದನ್ನು ಫೋಲ್ಡಿಂಗ್ ಮಾಡಬೇಕು. ಇಲ್ಲಾಂದರೆ ಈ ರೀತಿ ಹಿಡಿದಾಗ ನೋಡಿ ಇವೆರಡು ಕ್ಲಾತ್ ಅನ್ನೋದು ಈಕ್ವಲ್ ಬಂದಿರಬೇಕು. ಇಲ್ಲಿ ಹಾರ್ ಮೂಲಕ ಈ ರೀತಿ ನಾವು ಸ್ಟಿಚಿಂಗ್ ಅನ್ನೋದು ನೀವು ಮಾಡ್ಬೋದಾಗುತ್ತೆ. ಈ ರೀತಿ ನೀವು ಡಾಟ್ಸ್ ಅನ್ನೋದು ಹಾಕ್ದಾಗ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಕರೆಕ್ಟಾಗಿ ಬರುತ್ತೆ. ಅದೇ ರೀತಿ ಈಗ ಡಾಟ್ಸನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಮೊದಲು ನೀವೇನು ಮಾಡಬೇಕು, ಡಾಟ್ ಸ್ಟಿಚ್ ಮಾಡಬೇಕು ಅಂದರೆ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಸೇಮ್ ಅದೇ ಮಾರ್ಕಿಂಗ್ನ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈಗ ಇಲ್ಲಿ ಶೋಲ್ಡರು ಕರೆಕ್ಟಾಗಿ ಹಿಡೀರಿ. ಇಲ್ಲಿ ಈ ರೀತಿ ಹಿಡಿದು ಶೋಲ್ಡರನ್ನು ಕರೆಕ್ಟಾಗಿ ಮಿಡಲ್ ಅನ್ನೋದು ಹಿಡಿಬೇಕು. ಅದೇ ರೀತಿ ಇಲ್ಲೂ ನೋಡಿ ಈ ರೀತಿ ಹಿಡಿದ್ಬಿಟ್ಟು ಕರೆಕ್ಟು ಇಲ್ಲಿ ಈ ಕ್ಲಾತ್ ಎರಡು ಈಕ್ವಲ್ ಆಗಿರಬೇಕು. ಕೆಲವ್ರು ಏನು ಮಾಡ್ತೀರಿ, ಈ ರೀತಿ ನೀವು ಇಲ್ಲಿ ಕೆಳಗಡೆ ಡಾಟ್ ಅನ್ನೋದು ಹಾಕ್ಬೇಕಾದ್ರೆ ಏನು ಮಾಡ್ತೀರಿ, ಈ ರೀತಿ ಹಿಡಿದ್ಬಿಟ್ಟು ನೋಡಿ ಇಲ್ಲಿಂದ ಮೇಲ್ಗಡೆಯಿಂದ ಈ ರೀತಿ ಹಿಡಿದು ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕ್ತೀರಿ. ಇದೇನಾಗುತ್ತೆ ಕ್ರಾಸ್ ಬೆಲ್ಟ್ ಹತ್ರ ನೋಡಿ ಇದು ಒಂದು ಲೆಂತ್ ಅನ್ನೋದು ಬರುತ್ತೆ, ಇಲ್ಲಿ ಕ್ಲಾತ್ ಅನ್ನೋದು ಸ್ವಲ್ಪ ಲೆಂತ್ ಬರುತ್ತೆ, ಇದು ಮೇಲ್ಗಡೆ ಬರುತ್ತೆ. ಈ ರೀತಿ ನೀವು ಸ್ಟಿಚ್ ಹಾಕಿದ್ರಿ ಅಂದರೆ ನೋಡಿ ಕ್ರಾಸ್ ಇದು ಅನ್ನೋದು ಈ ರೀತಿ ಕ್ಲಾತ್ ಅನ್ನೋದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ, ಒಂದು ಕೆಳಗೆ ಒಂದು ಮೇಲೆ. ಈ ರೀತಿ ನೀವು ಡಾಟ್ ಅನ್ನೋದು ಹಾಕಬಾರ್ದು. ನೀವೇನೇ ಡಾಟ್ ಹಾಕಿದ್ರೂ ಮೊದಲು ಈ ರೀತಿ ಹಿಡೀರಿ. ಇಲ್ಲಿ ಶೋಲ್ಡರ್ ಕಡೆಯಿಂದ ಈ ರೀತಿ ಹಿಡಿದು ಮಿಡಲ್ ಅನ್ನೋದು ಇಟ್ಬಿಟ್ಟು ಇಲ್ಲಿಂದ ಈ ಎರಡು ಕ್ಲಾತು ಈ ರೀತಿ ಈಕ್ವಲ್ ಆಗಿ ಬಂದಿರಬೇಕು. ಅರ್ಥ ಆಯ್ತಲ್ಲ? ಸ್ವಲ್ಪ ಈ ರೀತಿ ಸರಿಸ್ಬೇಕಾಗುತ್ತೆ ನೋಡಿ. ಇನ್ನೂ ಒಂದು ಸಲ ತೋರಿಸ್ತೀನಿ. ಈ ರೀತಿ ಮೊದಲು ಇಲ್ಲಿ ನೀವು ಮಿಡಲಕ್ಕೆ ಕರೆಕ್ಟಾಗಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಇಲ್ಲಿ ನೋಡಿ ಶೋಲ್ಡರ್ಗೆ ಕರೆಕ್ಟಾಗಿ ಮಿಡಲ್ ಅನ್ನೋದು ಈ ರೀತಿ ಹಾಕಿದ್ರಿ. ಈ ರೀತಿ ಹಿಡಿದ್ಬಿಟ್ಟು ನೀವು ಇಲ್ಲಿ ಕ್ಲಾತ್ ಅನ್ನೋದು ಕರೆಕ್ಟ್ ಈಕ್ವಲ್ ಆಗಿ ಬಂದಿರಬೇಕು. ಇವೆರಡು ಕ್ಲಾತ್ ಇರುತ್ತಲ್ಲ ಇಲ್ಲಿ ಫೋಲ್ಡ್ ಮಾಡಿರೋ ಕ್ಲಾತ್ ಅನ್ನೋದು ಈಕ್ವಲ್ ಆಗಿ ಬಂದಿರಬೇಕು. ಆ ರೀತಿ ಈಕ್ವಲ್ ಬಂದಿರಬೇಕು ಅಂದರೆ ಈ ರೀತಿ ಹಿಡಿದ್ಬಿಟ್ಟು ಈ ಕ್ಲಾತನ್ನ ಸ್ವಲ್ಪ ಈ ರೀತಿ ಸರಿಸಿ ನೀವು ಈ ರೀತಿ ಸ್ಟಿಚ್ ಹಾಕಿದ್ದೀರಿ ಅಂದರೆ ನೋಡಿ ಇವೆರಡು ಕ್ಲಾತ್ ಈಕ್ವಲ್ ಆಗಿ ಬರುತ್ತೆ. ಆವಾಗ ನಿಮಗೆ ಡಾಟ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಹಾಕಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಲೆಂತು ಅಷ್ಟೇ. ನೀವು ನೋಡಿ ನಿಮ್ಗೆ ಇಲ್ಲಿ ಡಾಟ್ ಅನ್ನೋದು ಚೂಪಾಗಬೇಕು. ಕೆಲವರು ಬ್ಲೌಸ್ ನೋಡಿರ್ಬೋದು, ಇಲ್ಲಿ ಮಿಡಲ್ ಡಾಟ್ ಅನ್ನೋದು ಚೂಪಾಗಿ ಬಂದಿರುತ್ತೆ. ಆ ರೀತಿ ಬೇಕು ಅನ್ನೋಂಗಿದ್ರೆ ಇದು ನೀವು ಎಷ್ಟು ಮಾರ್ಕ್ ಮಾಡಿರ್ತೀರಿ ಅಷ್ಟೇ ಲೆಂತನ್ನ ಇಟ್ಟು ಸ್ಟಿಚಿಂಗ್ ಅನ್ನೋದು ಮಾಡಿ 3 ಇಂಚ್ವರೆಗೂ. ನಿಮ್ಗೆ ಆ ರೀತಿ ಬೇಡ ಸ್ವಲ್ಪ ರೌಂಡಾಗಿ ಬೇಕು ಅನ್ನೋಗಿದ್ರೆ ಇಲ್ಲಿ 1/4 ಇಂಚ್ ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಹಾಕಿದಾಗ ಅಲ್ಲಿ ರೌಂಡ್ ಶೇಪ್ ಬರುತ್ತೆ. ಇಲ್ಲಿ ಕ್ರಾಸಾಗಿ ಚೂಪಾಗಿ ಬರೋದಿಲ್ಲ. ಈ ರೀತಿ ನೀವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಇನ್ನೂ ಸ್ವಲ್ಪ ದಪ್ಪ ಸೈಜ್ ಇರೋರ್ಗಾದ್ರೆ ನೀವೇನು ಮಾಡ್ತೀರಿ, ನಮಗೆ ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬೇಕು ಅಂದಾಗ ಏನು ಮಾಡ್ತೀರಿ, ನೀವು ಇಲ್ಲಿ 1/4 ಇಂಚ್ ಕಡಿಮೆ ಮಾಡಿ ಇಲ್ಲೂ ಈ ಇವನು ಸಮೇತ ನೀವು ಡಾಟ್ಸನ್ನ ಕಡಿಮೆ ಮಾಡಿದಾಗ ಇಲ್ಲಿ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ. ಈ ರೀತಿ ನೀವು ಡಾಟ್ಸ್ ಅನ್ನೋದು ಹಾಕ್ಬೇಕಾಗುತ್ತೆ. ಇಲ್ಲ ನಿಮಗೆ ಡಾಟ್ ಅನ್ನೋದು ಚೂಪ್ ಇರಲಿ ಚೆನ್ನಾಗಿರಲಿ ಅನ್ನೋ ಆಗಿದ್ರೆ ಇದು ಲೆಂತ್ ಎಷ್ಟಿದ್ರೆ ಅಷ್ಟನ್ನೇ ಹಾಕಿ. ಇಲ್ಲೂ ಸೇಮ್ ನಿಮ್ಗೆ 1.5 ಇಡ್ರಿ. ಇಲ್ಲ ನಿಮ್ಗೆ ಇಲ್ಲಿ ಸ್ವಲ್ಪ ಟೈಟ್ ಆಗುತ್ತೆ ಅನ್ನೋಗಿದ್ರೆ ಇಲ್ಲಿ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ. ಇದನ್ನು ಮಾತ್ರ ಡಾಟ್ ನೀವು ಎಷ್ಟು ಮಾರ್ಕ್ ಮಾಡಿದರೆ ಅಷ್ಟು ಮಾಡಿ. ನಿಮ್ಗೆ ಇಲ್ಲಿ ಚೂಪ್ ಬೇಡ ನಮಗೆ ರೌಂಡ್ ಡಾಟ್ ಇರಲಿ ಅದು ಚೆನ್ನಾಗಿ ಕಾಣೋದಿಲ್ಲ ಅನ್ನೋ ಆಗಿದ್ರೆ ಇಲ್ಲಿ ಇಲ್ಲಿ ಮಿಡಲ್ ಡಾಟ್ ಹತ್ರ ಒಂದು 1/4 ಇಂಚ್ ಅಷ್ಟೇ ನೀವು ಕಡಿಮೆ ಅನ್ನೋದು ಮಾಡಿ ಸ್ಟಿಚ್ ಮಾಡಿ. ಆವಾಗ ರೌಂಡ್ ಶೇಪಲ್ಲಿ ಬರುತ್ತೆ. ಈ ರೀತಿ ನೀವು ಡಾಟನ್ನು ಸ್ಟಿಚ್ ಮಾಡಬೇಕಾಗುತ್ತೆ. ಈಗ ನೋಡಿ ತೋರಿಸ್ತೀನಿ ನಾನು. ಇಲ್ಲಿಂದ ಇಲ್ಲಿ ಶೋಲ್ಡರ್ ಅನ್ನೋದು ಮಿಡಲಲ್ಲಿ ಫೋಲ್ಡ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ಮಿಡಲ್ಗೆ ಕರೆಕ್ಟಾಗಿ ಈ ರೀತಿ ತಗೊಂಡಿದ್ದೀವಿ ನಾವು. ಈ ರೀತಿ ತಗೊಂಡಾಗ ಇಲ್ಲಿ ಕ್ಲಾತ್ ಅನ್ನೋದು ಹೆಚ್ಚಿಗೆ ಕಡಿಮೆ ಬರಬಾರ್ದು ಅಂದರೆ ನೀವು ಸ್ವಲ್ಪ ಇದು ಫ್ರಂಟ್ ಪಾರ್ಟ್ ಇರುತ್ತಲ್ಲ ಇದನ್ನು ಈ ರೀತಿ ಸರಿಸ್ಬಿಟ್ಟು ನೀವು ಸ್ಟಿಚ್ ಹಾಕಿದ್ದೀರಾ ಅಂದರೆ ಇಲ್ಲಿ ಕರೆಕ್ಟಾಗಿ ಇವೆರಡು ಕ್ಲಾತ್ ಈಕ್ವಲ್ ಬಂದಾಗ ನಿಮಗೆ ಓಪನ್ ಮಾಡಿದಾಗ ನೀಟಾಗಿ ಇದು ಡಾಟ್ ಅನ್ನೋದು ಬಂದಿರುತ್ತೆ. ಈ ರೀತಿ ಹಿಡಿದ್ಬಿಟ್ಟು ಈಗ ನೀವು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಈ ರೀತಿ ಸ್ಟ್ರೈಟಾಗಿ ನಾವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಸ್ಟ್ರೈಟಾಗಿ ಡಾಟ್ ಆದಾಗ ಹಾಕಿಬಿಟ್ರೆ ನೋಡಿ ಓಪನ್ ಮಾಡಿದ್ರೆ ಈ ರೀತಿ ಬಂದ್ಬಿಡ್ತು. ಒಂದೇ ಡಾಟ್ಗೆ ನೋಡಿ ಎಷ್ಟು ಲೂಸ್ ಅನ್ನೋದು ಕ್ಲಾತ್ ಬರುತ್ತೆ ಅಂತ ನೋಡಿ. ಅದೇ ರೀತಿ ಇಲ್ಲಿ ಕ್ಲಾತ್ ನೋಡಿ ಇವೆರಡು ಈ ರೀತಿ ಈಕ್ವಲ್ ಆಗಿರಬೇಕು. ನೀವು ಕರೆಕ್ಟಾಗಿ ಹಿಡಿದು ಹಾಕಿಲ್ಲ ಅಂದರೆ ಇದು ಕೆಳಗಡೆ ಬಂದಿರುತ್ತೆ, ಇದು ಈ ರೀತಿ ಮೇಲ್ಗಡೆ ಬಂದಿರುತ್ತೆ. ನೀವು ಕ್ರಾಸ್ ಬೆಲ್ಟ್ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಅದರಿಂದ ಈ ಎರಡು ಕ್ಲಾತ್ ಈಕ್ವಲ್ ಇರಬೇಕು. ಅದೇ ರೀತಿ ಈ ಡಾಟು ಅಷ್ಟೇ ಈ ರೀತಿ ನೀಟಾಗಿ ಬಂದಿರಬೇಕು. ಈ ರೀತಿ ಡಾಟ್ ಅನ್ನೋದು ನೀವು ಹಾಕಬೇಕಾಗುತ್ತೆ. ಮಿಡಲ್ ಡಾಟ್ ನೀವು ಕರೆಕ್ಟಾಗಿ ಹಾಕಿದ್ದೀರಿ ಅಂದರೆ ಇನ್ನು ಎಲ್ಲ ಡಾಟು ಕರೆಕ್ಟಾಗಿ ಬರುತ್ತೆ. ಇದು ಹಾಕಿದ್ಮೇಲೆ ಈಗ ಇಲ್ಲಿಂದ ಇಲ್ಲಿಗೂ ನೀವು ಎಷ್ಟು ಮಾರ್ಕ್ ಮಾಡಿರ್ತೀರಿ ಅಷ್ಟನ್ನು ಇಲ್ಲಿ ಸ್ಟಿಚ್ ಮಾಡಿ. ನೀವು ಎಷ್ಟು ಬಿಟ್ಟಿರ್ತೀರಿ ಅಷ್ಟನ್ನು ಇಲ್ಲಿ 1/4 ಇಂಚ್ ಅಷ್ಟೇ ಸ್ಟಿಚ್ ಮಾಡಿ. ಭಾಳ ದೊಡ್ಡದಾಗಿ ಹಾಕೋದಕ್ಕೆ ಹೋಗಬೇಡಿ. ಅದೇ ರೀತಿ ಇಲ್ಲಿ ಈ ಡಾಟ್ ಹಾಕಬೇಕು ಅಂದರೆ ನೋಡಿ ಇಲ್ಲಿ ಹಾರ್ಮೋಲ್ ಕಡೆಯಿಂದ ಡಾಟ್ ಹಾಕಬೇಕು ಅಂದರೆ ಇಲ್ಲಿರುತ್ತಲ್ಲ ಈ ಡಾಟಿಂದ ಈ ರೀತಿ ಸ್ಟ್ರೈಟಾಗಿ ಹಿಡಿದ್ಬಿಟ್ರೆ ಅದು ಬಂದುಬಿಡುತ್ತೆ. ಈ ರೀತಿ ಹಿಡಿದ್ಬಿಟ್ಟು ಇಲ್ಲೂ ನೀವು 1/4 ಇಂಚಷ್ಟು ಸ್ಟಿಚ್ ಅನ್ನೋದು ಹಾಕಿ.
ನೋಡಿ ಫ್ರೆಂಡ್ಸ್, ಈಗ ಡಾಟ್ಸ್ನ ಈ ರೀತಿ ಹಾಕಬೇಕಾಗುತ್ತೆ ನೀವು. ನೋಡಿ ಬ್ಲೌಸ್ ಅನ್ನೋದು ಎಷ್ಟು ನೀಟಾಗಿ ಲೂಸಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ರೀತಿ ನೀವು ವೇರ್ ಮಾಡಿದಾಗ ಚೆಸ್ಟ್ ಹತ್ರ ಈ ರೀತಿ ಲೂಸ್ ಬಂದಾಗ ನಿಮಗೆ ಇಲ್ಲಿ ಮಿಡಲ್ ಚೆಸ್ಟ್ ಹತ್ರ ಟೈಟ್ ಅನ್ನೋದು ಬರೋದಿಲ್ಲ. ನೋಡಿದ್ರಾ, ಈ ರೀತಿ ಕ್ಲಾತ್ ಅನ್ನೋದು ಲೂಸ್ ಬಂದಿರಬೇಕು. ನಮಗೆ ಮೈನ್ ಬೇಕಿರೋದು ಅಂದರೆ ಈ ಮಿಡಲ್ ಡಾಟ್ ಅನ್ನೋದು ಮೈನಾಗಿ ಬೇಕಿರೋದು. ಈ ಮಿಡಲ್ ಡಾಟಿಗೆ ಸಪೋರ್ಟಾಗಿ ಈ ಡಾಟ್ಸ್ನ ಹಾಕ್ತೀವಿ. ಬೇಕು ಅಂದರೆ ಇಲ್ಲಿ 4th ಡಾಟು ಅಷ್ಟೇ, ಇಲ್ಲಿಂದ ನೀವು 2 ಇಂಚ್ ಅಷ್ಟು 1.5 ಇಂಚು ಇಲ್ಲ 2 ಇಂಚು ಮಿಡಲ್ ಡಾಟಿಂದ ಗ್ಯಾಪ್ ಇಟ್ಟು 4th ಡಾಟ್ ಅನ್ನೋದು ಹಾಕಬೇಕಾಗುತ್ತೆ ನೀವು. ಈ ರೀತಿ ನೀವು ಡಾಟ್ಸ್ ಅನ್ನೋದು ಇಟ್ಟಾಗ ನಿಮಗೆ ಫ್ರಂಟ್ ಪಾರ್ಟಲ್ಲಿ ಅಪ್ಪರ್ ಚೆಸ್ಟ್ ಹತ್ರ ಟೈಟ್ ಬರೋದಿಲ್ಲ. ಯಾವಾಗ ನಿಮಗೆ ಚೆಸ್ಟ್ ಹತ್ರ ಟೈಟ್ ಬರೋದಿಲ್ಲ, ಬ್ಲೌಸ್ ಎಲ್ಲ ನೀಟಾಗಿ ಕುಂತಿರುತ್ತೆ. ನಿಮ್ಗೆ ಇಲ್ಲಿ ಟೈಟ್ ಬಂತು ಅಂದರೆ ನೆಕ್ಕು ಶೋಲ್ಡರ್ ಡ್ರಾಪ್ ಆಗುತ್ತೆ, ಇಲ್ಲ ಆರ್ಮ್ ಹೋಲ್ ರಿಂಕಲ್ ಬರುತ್ತೆ, ಈ ರೀತಿ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಬ್ಲೌಸ್ ಅನ್ನೋದು ಟೈಟಾಗಿ ಎಳೆದಾಗ ಆಗುತ್ತೆ. ಅದರಿಂದ ನೀವು ಈ ಡಾಟ್ಸ್ ಅನ್ನೋದು ನೋಡಿಬಿಟ್ಟು ಅವ್ರ ಬಾಡಿ ಮೆಜರ್ಮೆಂಟು ಲೆಂತ್ ಪ್ರಕಾರ ಈ ಡಾಟ್ಸನ್ನು ಇಡಿ. ನೋಡಿ, ಈ ರೀತಿ ಡಾಟ್ಸ್ ಅನ್ನೋದು ಹಾಕಬೇಕು. ಸೇಮ್ ಇದೇ ಮೆಜರ್ಮೆಂಟಲ್ಲಿ ಇನ್ನೊಂದು ಬ್ಲೌಸ್ಗೂ ನೀವು ಡಾಟ್ಸ್ ಅನ್ನೋದು ಹಾಕಿ ರೆಡಿ ಮಾಡಿ. ನೋಡಿ, ಈ ಡಾಟ್ಸನ್ನ ಈ ರೀತಿ ಹಾಕ್ಬೇಕು. ಈ ರೀತಿ ಹಾಕಿದಾಗ ನೋಡಿ ಡಾಟ್ಸ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ರೀತಿ 2 ಕಡೆದು ಸೇಮ್ ಡಾಟ್ಸ್ ಅನ್ನೋದು ನೀವು ಹಾಕಬೇಕಾಗುತ್ತೆ. ಸೇಮ್ ಮೆಜರ್ಮೆಂಟಲ್ಲಿ ಸೇಮ್ ಡಾಟ್ಸ್ ಅನ್ನೋದು ಹಾಕಬೇಕಾಗುತ್ತೆ. ಒಂದು ಕಡೆ ಟೈಟು, ಒಂದು ಕಡೆ ಲೂಸ್ ಹಾಕಿದ್ರು ಅಂದರೂ ಸಮೇತ ನಿಮ್ಗೆ ಇಲ್ಲಿ ಚೆಸ್ಟ್ಗಳ ಹತ್ರ ಟೈಟ್ ಬಂದುಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ನೀವು ಬ್ಲೌಸಿಗೆ ಒಂದು ಸೈಡ್ ಯಾವ ರೀತಿ ಸ್ಟಿಚ್ ಹಾಕಿರ್ತೀರಿ ಅದೇ ರೀತಿ ಡಾಟ್ಸ್ ಅನ್ನೋದು ಇನ್ನೊಂದು ಕಡೆನೂ ಹಾಕಬೇಕು. ನೋಡಿ, ಈ ರೀತಿ ಡಾಟ್ಸ್ ಅನ್ನೋದು ಬರಬೇಕಾಗುತ್ತೆ. ನೀವು ಮೇನ್ ಇಂಪಾರ್ಟೆಂಟಾಗಿ ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಹಾಕಿ ಬ್ಲೌಸಲ್ಲಿ, ಅವಾಗೆ ನಿಮಗೆ ಬ್ಲೌಸ್ ಅನ್ನೋದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಡಾಟ್ಸೇ ಸರಿಯಾಗಿ ಹಾಕಿಲ್ಲ ಅಂದರೆ ನಿಮ್ಮ ಬ್ಲೌಸ್ ಅನ್ನೋದು ಯಾವುದೇ ಕಾರಣಕ್ಕೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಬ್ಯಾಕ್ ಪಾರ್ಟ್ ಡಾಟು, ಫ್ರಂಟ್ ಪಾರ್ಟ್ ಡಾಟ್ ಅನ್ನೋದು ನೀಟಾಗಿ ಅವ್ರ ಮೆಜರ್ಮೆಂಟ್ ಪ್ರಕಾರ ಡಾಟ್ಸ್ ಅನ್ನೋದು ಹಾಕಿ. ಕಟಿಂಗ್ ನಾವು ಯಾವ ರೀತಿ ಮಾಡಿದ್ರು ಸ್ಟಿಚಿಂಗಲ್ಲಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನಿಮಗೆ ಕಟಿಂಗ್ ಎಷ್ಟೇ ಪರ್ಫೆಕ್ಟಾಗಿ ನೀವು ಮಾಡಿದರೂ ಸಮೇತ ಈ ಸ್ಟಿಚಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೆ ಅಂದರೆ ಬ್ಲೌಸ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ನಿಮಗೆ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದ್ದರೆ ಅದೇ ರೀತಿ ಸ್ಟಿಚ್ ಮಾಡಿದಾಗ ಸೇಮ್ ಅಳತೆ ಬ್ಲೌಸಲ್ಲಿ ಇದ್ದಾಗೆ ಬರುತ್ತೆ ಮೆಜರ್ಮೆಂಟು ಎಲ್ಲ. ಆದರೂ ಬ್ಲೌಸ್ ಅನ್ನೋದು ಟೈಟ್ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಮಿಡಲ್ ಡಾಟ್ ಅದು ಇರುತ್ತಲ್ಲ, ಇಲ್ಲಿ ಮಿಡಲ್ ಚೆಸ್ಟ್ ಪಾರ್ಟ್ ಇರುತ್ತಲ್ಲ, ಇಲ್ಲಿ ನಿಮಗೆ ಟೈಟ್ ಅನ್ನೋದು ಬಂದಿರುತ್ತೆ. ಅದರಿಂದ ನಿಮ್ಗೆ ಇಲ್ಲಿ ಈ ಚೆಸ್ಟ್ ಪಾರ್ಟಲ್ಲಿ ಎಲ್ಲ ನೀಟಾಗಿ ಕೂರದೆ ಇಲ್ಲೆಲ್ಲ ಟೈಟ್ ಬಂದುಬಿಡುತ್ತೆ. ಅದರಿಂದ ನೀವೇನು ಮಾಡಬೇಕು, ಡಾಟ್ ಅನ್ನೋದು ನೀಟಾಗಿ ಹಾಕಿದ್ರೆ ನಿಮಗೆಲ್ಲೂ ಬ್ಲೌಸ್ ಅನ್ನೋದು ಟೈಟ್ ಬರೋದಿಲ್ಲ. ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇದ್ದರೆ ಅದೇ ರೀತಿ ಮಾಡಬೇಕು. ಅಂದರೆ ಕೆಲವೊಬ್ರದ್ದು ಅಳತೆ ಬ್ಲೌಸು ಓಲ್ಡ್ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ಡಾಟ್ಸ್ ಅನ್ನೋದು 1 ಇಂಚ್ ಹಾಕಿರ್ತಾರೆ. ಅದರಿಂದ ನೀವು ಅವರು ಸೈಜ್ ನೋಡಿಬಿಟ್ಟು ನೀವು ಇಲ್ಲಿ ಡಾಟ್ಸ್ ಅನ್ನೋದು ಹಾಕಿ, ಆವಾಗ ಕ್ಲಾತ್ ಅನ್ನೋದು ಲೂಸ್ ಬರುತ್ತೆ. ಈ ರೀತಿ ನೀವು ಮಿಡಲ್ ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಅವ್ರ ಮೆಜರ್ಮೆಂಟು ಅದೆಲ್ಲ ನೋಡಿ ನೀವು ಡಾಟ್ ಅನ್ನೋದು ಹಾಕಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಒಂದು ಸಲ ಮೆಜರ್ ಅನ್ನೋದು ಚೆಕ್ ಮಾಡಿ, ಇಲ್ಲಿಂದ ಇಲ್ಲಿ ಕರೆಕ್ಟ್ ಲೆಂತ್ ಇದೆಯಾ ಇಲ್ಲ ಅಂತ ಇವೆಲ್ಲ ಚೆಕ್ ಮಾಡಿಬಿಟ್ಟು ನೀವು ಇಲ್ಲಿ ಕ್ರಾಸ್ ಬೆಲ್ಟು ಅದೇ ರೀತಿ ಉಕ್ಸ್ಪಟ್ಟಿ ಕಾಜು ಪಟ್ಟಿ ಅನ್ನೋದು ಇಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಡಾಟ್ಸ್ ಅನ್ನೋದು ಈ ರೀತಿ ನೀವು ಕರೆಕ್ಟಾಗಿ ಸ್ಟಿಚಿಂಗ್ ಮಾಡಿ. ಇದಿಷ್ಟು ಅರ್ಥ ಆಯ್ತಲ್ಲ ಫ್ರೆಂಡ್ಸ್, ಡಾಟ್ಸ್ ಯಾವ ರೀತಿ ಹಾಕಬೇಕು ಅಂತ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್.